ಇವತ್ತು ನಾನೊಂದು ವಿಶೇಷವಾದಂತಹ ಒಂದು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನಮ್ಮ ಮನೆಗಳಲ್ಲಿ ಚಿನ್ನ ಇರುತ್ತೆ, ಆಭರಣ ಚಿನ್ನ. ಆ ಆಭರಣ ಚಿನ್ನದಿಂದ ಪ್ಯೂರಿಟಿ ಎಷ್ಟಿರುತ್ತೆ ಚಿನ್ನ, ಅದನ್ನು ನಾವು ಅಪರಂಜಿ ಹೇಗೆ ತೆಗೆಯೋದು ಅನ್ನೋ ವಿಧಾನವನ್ನು ತಿಳ್ಕೊಳ್ಳೋಣ. ಈಗ ನಾವು ಎಮ್ ಜಿ ರಸ್ತೆಯಲ್ಲಿ ನಮ್ಮ ಸ್ನೇಹಿತರು ಶ್ರೀನಿವಾಸಾಚಾರಿ ಅನ್ನೋ ಅಂಗಡಿಗೆ ಬಂದಿದ್ದೀನಿ. ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ ನೋಡಿ. ಈಗ ನಾವು ಆ ಚಿನ್ನವನ್ನು ತೂಕ ಮಾಡ್ತಾ ಇದ್ದೀವಿ. ಅದು 2.740 ಗ್ರಾಮ್ ಇದೆ. ಈ ಎಷ್ಟು ತೂಕ ಇದೆಯೋ ಅಷ್ಟು ಡಬಲ್ ಅಷ್ಟು ಕಾಪರನ್ನು ಆ್ಯಡ್ ಮಾಡಬೇಕು, ಅಂದರೆ 5.4 ಗ್ರಾಮ್. ಇದನ್ನೆಲ್ಲ ಸೇರಿಸಿ ಒಂದು ಮೂಸಿ ಅಂತ ಕರಿತೀವಿ ನೋಡಿ. ಆ ಮೂಸಿಯಲ್ಲಿ ಈ ಒಂದು ಕಾಪರು, ಆಮೇಲೆ ನಾವು ಚಿನ್ನ ಇವೆಲ್ಲವನ್ನು ಸೇರಿಸಿ ಅದರಲ್ಲಿ ತುಂಬಿಸ್ಬೇಕು. ಅಗಲ ಇದೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಮಾಡ್ತಿದ್ದಾರೆ. ಒಂದು ಮೂಸಿಯಲ್ಲಿ ಹಾಕಿ ಈ ಕುಲುಮೆಯಲ್ಲಿ ಅದನ್ನು ಇಟ್ಟು ಚೆನ್ನಾಗಿ ಕಾಯಿಸ್ಬೇಕು ನೋಡಿ. ಇದು ಕುಲುಮೆ, ಇದು ಚೆನ್ನಾಗಿ ಕಾಯಿಸ್ತಾ ಬರಬೇಕು. ಎಷ್ಟು ಕಾಯಿಸ್ಬೇಕು ಅಂತಂದರೆ ಅದು ಸಂಪೂರ್ಣವಾಗಿ ಕರಗಬೇಕು, ದ್ರವ ರೂಪದಲ್ಲಿ ಬರಬೇಕು, ಲಿಕ್ವಿಡ್ ರೂಪದಲ್ಲಿ ಬರಬೇಕು. ಅದಕ್ಕಾಗಿ ತುಂಬ ಹೀಟನ್ನು ಕೊಡಬೇಕು ನೋಡಿ. ಒಂದು ಮಾಡ್ತಾ ಇರ್ತಕ್ಕಂಥ ವಿಧಾನ ಹೀಗೆ. ಅದು ಕರಗಿಸಿದಾದ್ಮೇಲೆ ಅದನ್ನು ಸುರಿಬೇಕು. ಒಂದು ನೋಡಿ, ಈಗ ಕರಗಿಸಿರ್ತಕ್ಕಂಥದ್ದು ಈ ಥರ ಚಿನ್ನ ಇದೆ, ಗಟ್ಟಿ ಅಂತ ಕರಿತೀವಿ. ಇದನ್ನು ತಗಡಿನ ರೂಪದಲ್ಲಿ, ಅಂದರೆ ಒಂದು ಪ್ಲೇಟ್ ಥರ ತೆಳ್ಳನೆಯಾಗಿ ಬಡ್ಕೋಬೇಕು. ಕೆಲವರು ಮಿಷಿನಲ್ಲಿ ಕೊಟ್ಟು ಮಾಡ್ತಾರೆ. ಕೈಯಲ್ಲೇನೆ ಹ್ಯಾಂಡ್ ವರ್ಕಲ್ಲಿ ಚೆನ್ನಾಗಿ ಬಡಿದ ಮೇಲೆ ನೋಡಿ ಈ ರೀತಿ ಕಾಣುತ್ತೆ. ಇನ್ನೊಂದಷ್ಟು ತೆಳ್ಳನೆಗೆ ಮಾಡ್ಕೊತ ಇದ್ದಾರೆ ನೋಡಿ. ಪೂರ್ಣವಾಗಿ ಈ ಥರ ಬರುತ್ತೆ. ನಂತರ ಸಣ್ಣ ಸಣ್ಣದಾಗಿ ಅದನ್ನು ಪೀಸ್ ಮಾಡಬೇಕು. ಇಷ್ಟು ಪೀಸು ಎಷ್ಟು ಚಿಕ್ಕದಾಗಿ ಮಾಡಿದ್ರೆ ಅಷ್ಟು ಉತ್ತಮ. ಇದೆಲ್ಲವನ್ನು ಸೇರಿಸಿ ಒಂದು ಬೋಲ್ ನೋಡಿ, ವಿಶೇಷವಾದಂಥ ಬೋಲ್ ಇದು, ಪಿಂಗಾಣಿದು ಬೋಲ್ ಇದು. ಇದರಲ್ಲಿ ಒಂದು 100 ml ಅಷ್ಟು ನೈಟ್ರಿಕ್ ಆಮ್ಲವನ್ನು, ನೈಟ್ರಿಕ್ ಆ್ಯಸಿಡನ್ನು ತಗೊಂಡು ನಾವು ಕಟ್ ಮಾಡಿದ್ದೇವಲ್ಲ ಪೀಸಸ್, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕುಲುಮೆಯಲ್ಲಿ ಕುದಿಸ್ಬೇಕು ನೋಡಿ. ಅಲ್ಲಿ ಹೊಗೆ ಬರ್ತಾ ಇದೆ, ಆ ಹೊಗೆ ಆರೆಂಜ್ ಕಲರ್ ಬರ್ತದೆ, ತುಂಬ ಘಾಟು. ಈ ಘಾಟಲ್ಲಿ ಇರೋದೇ ಕಷ್ಟ, ಆದರೂ ನಾನು ವಿಡಿಯೋ ತೆಗಿತಾ ಇದ್ದೀನಿ ನೋಡಿ. ಲಾಸ್ಟ್ಗೆ ಒಂದು ನೀಲಿ ಕಲರ್, ಬ್ಲೂ ಕಲರ್ ಲಿಕ್ವಿಡ್ ಬಂತು. ಅವೆಲ್ಲ ಎವಾಪ್ರೇಟ್ ಆಗಿಬಿಟ್ಟಿದೆ ಕಾಪರೆಲ್ಲ ನೋಡಿ. ಈಗ ಅದನ್ನ ಬ್ಲೂ ಕಲರ್ ಇರೋದೆಲ್ಲ ಒಂದು ಪಾತ್ರೆಯಲ್ಲಿ ಬಗ್ಸ್ಕೊತಾ ಇದ್ದಾರೆ. ಇದನ್ನು ಫಿಲ್ಟ್ರ್ ವಾಟ್ರ್ ಹಾಕಿ ತೊಳಿಬೇಕು. ನೀಟಾಗಿ ತೊಳೆದ್ರೆ ಈ ರೀತಿ ಬರುತ್ತೆ. ಮತ್ತೆ ಪುನಃ 2ನೇ ರೌಂಡಲ್ಲಿ ಮತ್ತೆ ಪುನಃ ನೈಟ್ರಿಕ್ ಆ್ಯಸಿಡ್ ಹಾಕಿ ಮತ್ತೆ ಪುನಃ ಅದನ್ನು ಹೀಟ್ ಮಾಡಬೇಕು. ಇನ್ನಷ್ಟು ಏನಾದರೂ ಕಶ್ಮಲಗಳೇನಾದರೂ ಇತ್ತು ಅಂತಂದರೆ, ಕಾಪರ್ ಆಗ್ಬೋದು, ಸಿಲ್ವರ್ ಆಗ್ಬೋದು, ಏನಾದರೂ ಇತ್ತು ಅಂತಂದರೆ ಮತ್ತೆ ಪುನಃ ಅದೆಲ್ಲವೂ ಸಹ ಹೊರಗಡೆಗೆ ಬಂದುಬಿಡುತ್ತೆ. ಪ್ಯೂರ್ ಆದಂತಹ ನಮಗೆ ಗೋಲ್ಡು ಸಿಗುತ್ತೆ. ಅದಕ್ಕೆ 2ನೇ ಸತಿ ಅಪರಂಜಿಗೆ ಆಗ್ತಾ ಇರೋದು ಅಂತ ಕರೀತಾರೆ ಇದನ್ನು ನೋಡಿ. ಮತ್ತೆ ಪುನಃ ಬ್ಲೂ ಕಲರ್ ವಾಟ್ರ್ ಬಂತು, ಎಲ್ಲ ಒಂದು ಪಾತ್ರೆಯಲ್ಲಿ ಸುರಿತಾ ಇದ್ದಾರೆ. ಈಗೇನು ಫಿಲ್ಟ್ರ್ ವಾಟ್ರಲ್ಲಿ ಒಂದಷ್ಟು ನೀರು ಹಾಕಿ ನೀಟಾಗಿ ತೊಳೆದ ನಂತರ ನೋಡಿ ಈ ರೀತಿ ನಮಗೆ ಗೋಲ್ಡು ಸಿಗುತ್ತೆ. ಕಾಣ್ತಾ ಇದೆಯಲ್ವಾ? ಇದು ಅಪರಂಜಿ. ಈ ಒಂದು ಬಂದಿರತಕ್ಕಂಥ ಅಪರಂಜಿಗೆ ಇನ್ನು ಸ್ವಲ್ಪ ಫಿಲ್ಟ್ರ್ ವಾಟ್ರ್ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಕುದಿಸ್ಬೇಕು. ಆ ಕುದಿಸೋದ್ರಿಂದ ಇನ್ನಷ್ಟು ಏನಾದರೂ ಕಶ್ಮಲಗಳೇನಾದರೂ ಇತ್ತು ಅಂತಂದರೆ ಅದನ್ನು ಹೊರ ತೆಗಿಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಕುದಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನೀರೆಲ್ಲ ಬಗ್ಸ್ಬಿಟ್ಟು ಒಂದು ಮೂಸಿಯಲ್ಲಿ ಈ ನಾವು ತೆಗೆದಂಥ ಅಪರಂಜಿಯನ್ನು ಆ ಮೂಸಿಯಲ್ಲಿ ಹಾಕ್ತಾ ಇದ್ದಾರೆ ನೋಡಿ. ಒಂದೊಂದು ಚೂರು ಚೂರೇ ಹಾಕಿ ಆ ಮೂಸಿಯಲ್ಲಿ ತುಂಬಿಸ್ತಾ ಇದ್ದಾರೆ. ಸಣ್ಣ ಸಣ್ಣದಾದಂತಹ ಚೂರುಗಳು ಸಹ ಇಲ್ಲಿ ಕಾಣ್ತಾ ಇದೆ. ಆ ಬೋಲ್ನಲ್ಲಿ ನೋಡಿ, ಕಾಣ್ತಾ ಇದೆಯಲ್ವಾ? ಹೀಗೆ ನೀಟಾಗಿ ಒಂದೊಂದು ಮಿಲಿಗ್ರಾಮೂ ಸಹ ತುಂಬ ಬೆಲೆ ಬಾಳುತ್ತೆ. ಹಾಗಾಗಿ ಹುಷಾರಾಗಿ ಮಾಡಬೇಕಾದಂಥ ಒಂದು ಇದು ಒಂದು ಮೂಸಿಯನ್ನು ಈ ಚೆನ್ನಾಗಿ ಈ ಕುಲುಮೆಯಲ್ಲಿ ಕಾಯಿಸ್ಬೇಕು ನೋಡಿ. ಕಾಯಿಸ್ತಾ ಇದ್ದಾರೆ. ಕಾಯಿಸಾದ ಮೇಲೆ ನಮಗೆ ನೋಡಿ ಈ ರೀತಿ
ಅಪರಂಜಿ ಸಿಗುತ್ತೆ. ಕಾಣ್ತಾ ಇದೆಯಲ್ಲ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಇದನ್ನು ತೂಕ ಮಾಡೋಣ ಬನ್ನಿ, ಎಷ್ಟು ಗ್ರಾಮ್ ಇದೆ ಅಂತ. 2.170 ಬಂತು. ಹೀಗೆ ಅಪರಂಜಿಯನ್ನು ನಾವು ಬಂಗಾರದಿಂದ ಪಡೆಯುವ ವಿಧಾನವನ್ನು ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ. ಅಪರಂಜಿಯನ್ನು ಹೇಗೆ ನಾವು ಬಂಗಾರದಿಂದ ಪಡಿತೀವಿ ಅನ್ನೋದನ್ನು ಜ್ಞಾನವನ್ನು ಪಡ್ಕೊಂಡಿದ್ದೀವಿ.